ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗ್ರೀನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಚಿಕನ್ ತೊಗೊಂಡಿದ್ದೀನಿ, ಈ ಥರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಬೇಕು ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಬೇಕು. ಕಾರ್ನ್ಫ್ಲೋರ್ ಆಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಮೈದಾ ಹಸಿಟ್ಟು ಹಾಕ್ಕೊಬೇಕು ಈ ಥರ. ಆಮೇಲೆ ಅದು ಖಾರ ಹಾಕಿದ್ದೀನಿ, ನಾನು ಯಾವಾಗ ಅದು ಹೇಗೆ ಅಂತ ಹೇಳ್ತೀನಿ. ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಹೆಂಗೆ ಬೇಕೋ ಆ ಅಳತೆಯಲ್ಲಿ ತೊಗೊಳ್ಳಿ. ಮತ್ತು ಬೆಳ್ಳುಳ್ಳಿ, ಶುಂಠಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಇವಾಗ ಇದಕ್ಕೆ ಮತ್ತು ಪುದೀನ ಹಾಕ್ಕೊಬೇಕು, ಫ್ರೆಶ್ ಆಗಿದೆ ನೋಡಿ. ಇವಾಗ ಇದಕ್ಕೆ ಲೆಮನ್, ನೀರು ಹಾಕ್ಕೊಬಾರ್ದು, ಸೊ ಲೆಮನ್ 2 ಸ್ಪೂನ್ ಹಾಕ್ಕೊಬೇಕು. ಕೊತ್ತಂಬರಿ ಹಾಕ್ಕೊಬೇಕು. ಇವಾಗ ಮಿಕ್ಸ್ ರುಬ್ಬಬೇಕು. ರುಬ್ಬಿದಾಗಿದೆ, ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ. ನಾನು ನೀರು ಹಾಕಿಲ್ಲ ನೋಡಿ. ಇವಾಗ ಅದನ್ನು ಹಾಕ್ಕೊಬೇಕು. ಹಾಕಿದಾದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೇ ಸ್ವಲ್ಪ ಕರಿಬೇವು ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಲ್ವ, ಅದಕ್ಕೆ ಹಂಗೆ ಅನಿಸ್ತಿದೆ. ಇವಾಗ ಕಾದಿದೆ ಎಣ್ಣೆ ನೋಡಿ. ನಾನು ಕಲಸಿಟ್ಕೊಂಡಿದ್ನಲ್ಲ 30 ಮಿನಿಟ್ಸ್ ಆಗಿದೆ. ಇವಾಗ ಹಾಕ್ತಿದ್ದೀನಿ ಈ ಥರ ನೋಡಿ. ಹೆಂಗೆ ಕಲರ್ ಚೇಂಜ್ ಆಗುತ್ತೆ ತೋರಿಸ್ತೀನಿ. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಸೂಪರಾಗಿತ್ತು. ಟೇಸ್ಟ್ ಮಾಡಿ, ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಚೆನ್ನಾಗಿ ಬೇಯಿಸ್ಕೊಬೇಕು, ಲೋ ಫ್ಲೇಮಲ್ಲೇ ಇರಲಿ ಸ್ಟಾರ್ಟಿಂಗು. ಆಮೇಲೆ ಸ್ವಲ್ಪ ಬೆಂದೈತೆ ಅಂದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ. ತೋರಿಸ್ತೀನಿ ನೋಡಿ. ನಾನು ಬೆಂಡ್ ಥರ ಇರೋದೇ ತೊಗೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತ ಕಬಾಬ್ಗೆ. ರೋಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ರೋಸ್ಟ್ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಮ್ಗೆ ಗ್ರೀನೇ ಇರಬೇಕಂತ ಅಂದರೆ ನಿಮಗೆ ಸ್ವಲ್ಪ ನೋಡಿಕೊಂಡು ನೋಡಿ ಬೆಂದಿದೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಬೇಯಲಿ. ಕಚ್ಕೊಂಡಿರುತ್ತೆ, ಸಪ್ರೇಟ್ ಮಾಡ್ಕೊಬೇಕು ಈ ಥರ. ಕರಿಬೇವು ಯಾಕೆ ಹಾಕಿದ್ದೆ ಅಂದರೆ ಟೇಸ್ಟ್ ಕೊಡುತ್ತೆ, ಅದಕ್ಕೆ ನೋಡಿ. ಫೈನಲಿ ಈ ಥರ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.